ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. 2025 ಜೂನ್ 16ರಿಂದ ಕನ್ಯಾ ರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಇವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ವೀಕ್ಷಕರೇ, ವಿಡಿಯೋ ಪ್ರಾರಂಭಿಸುವ ಮೊದಲು ದಯಮಾಡಿ ಪ್ರತಿಯೊಬ್ಬರು ವಿಡಿಯೋವನ್ನು ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನೆಲ್ ನೋಡುತ್ತಿರುವವರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ವಿಚಾರಕ್ಕೆ ಬಂದರೆ, ಕನ್ಯಾ ರಾಶಿ ಗೋಚರ ಗ್ರಹಸ್ಥಿತಿಯನ್ನು ಆಧರಿಸಿ ಷಷ್ಠಮದಲ್ಲಿ ರಾಹು, ಸಪ್ತಮ ಸ್ಥಾನದಲ್ಲಿ ಶನಿ, ಅಷ್ಟಮದಲ್ಲಿ ಶುಕ್ರ, ಭಾಗ್ಯಸ್ಥಾನದಲ್ಲಿ ಬುಧ, ದಶಮ ಸ್ಥಾನದಲ್ಲಿ ರವಿ ಮತ್ತು ಕುಜ. ಆರ್ಥಿಕವಾಗಿ ತುಂಬ ಅದ್ಭುತವಾಗಿ ಕೂಡಿ ಬರ್ತದೆ. ಯಾವುದೇ ಪ್ರಯತ್ನ ಮಾಡಿದರೂ ಸಹ ನೆರವೇರಬಲ್ಲ ಅವಕಾಶಗಳಿವೆ. ಭೂಮಿ, ಗೃಹ, ವಾಹನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಈ ಸಮಯ ಹೆಚ್ಚಾಗಿ ಕಾಣ್ತಾ ಇದೆ. ಕುಟುಂಬದಲ್ಲಿ ಬಹಳ ಅನುಕೂಲಕರವಾಗಿರ್ತದೆ. ಪ್ರಯಾಣದಲ್ಲಿ ವಿಹಾರಯಾತ್ರೆಗಳು, ವಿದೇಶ ಪ್ರಯಾಣಗಳ ಸಾಧ್ಯತೆಗಳು ಹೆಚ್ಚಾಗಿದೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸ್ಥಿರ ನಿವಾಸ, ಅಂದರೆ ಕೆಲವರಿಗೆ ಟ್ರಾನ್ಸ್ಫರ್ ಆಗುತ್ತೇನೋ, ಇಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗಬೇಕಾಗಬಹುದೇನೋ ಎಂಬಂತಹ ಆಲೋಚನೆಗಳಲ್ಲಿ ಕೆಲವರು ಇರ್ತಾರೆ. ಯಾವುದೇ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಸಂತೋಷವಾಗಿರಿ. ಆರ್ಥಿಕ ಸಮಸ್ಯೆಗಳು ಸಾಕಷ್ಟು ದೂರ ಆಗುತ್ತೆ. ವೃತ್ತಿಪರ ಅಥವಾ ವಿದ್ಯಾರ್ಥಿಗಳಿಗೂ ಸಹ ವಿದೇಶದಲ್ಲಿ ಉದ್ಯೋಗಾವಕಾಶಗಳು, ವಿದೇಶ ಪ್ರಯಾಣ ಕೂಡಿ ಬರುವಂತಹ ಅವಕಾಶಗಳಿವೆ. ಉದ್ಯೋಗದಲ್ಲಿ ಪ್ರಮೋಷನ್ಗಾಗಿ ಈ ಸಮಯ ಪ್ರಯತ್ನಿಸಬಹುದು. ಕನ್ಯಾ ರಾಶಿಯವರು ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಹ ಸಾಧ್ಯತೆಗಳಿವೆ. ಹಾಗೆ ಬಂಧು ಮಿತ್ರರಿಂದ ಒಳ್ಳೆಯ ಅನುಬಂಧ ಕೂಡಿ ಬರುವಂತಹ ಶುಭ ಸಮಯ. ವ್ಯಾಪಾರ ಕ್ಷೇತ್ರದಲ್ಲಿರುವವರು ಲಾಭಗಳು ನಿಮ್ಮ ಊಹೆಗೂ ಮೀರಿದ ರೀತಿಯಲ್ಲಿ ಹೆಚ್ಚಿನ ಲಾಭ ಗಳಿಸುತ್ತೀರಿ. ಹೊಸ ವ್ಯಾಪಾರ ಮಾಡಲು ಬಯಸ್ತಾ ಇರತಕ್ಕಂಥವರಿಗೆ ಈ ಸಮಯ ಬಹಳ ಅದ್ಭುತವಾಗಿದೆ. ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಏಳಿಗೆಯನ್ನು ಕಾಣತಕ್ಕಂತಹ ಸಾಧ್ಯತೆಗಳಿವೆ. ಮಕ್ಕಳು ವಿದ್ಯೆಯಲ್ಲಿ ವೃದ್ಧಿಯಾಗುವಂತಹ ಅವಕಾಶಗಳಿವೆ. ಚಿತ್ರರಂಗ, ರಿಯಲ್ ಎಸ್ಟೇಟ್, ಇದು ಒಳ್ಳೆಯ ರೀತಿಯ ಯೋಗ ಅಂತಲೇ ಹೇಳಬಹುದು. ಈ ಸಮಯ ಕನ್ಯಾ ರಾಶಿಯವರಿಗೆ ಅದ್ಭುತವಾದಂತಹ ಕಾಲವೆಂದು ಹೇಳಬಹುದು. ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ. ಉನ್ನತ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಕುಟುಂಬ ಸದಸ್ಯರಲ್ಲಿ ಆಲ್ರೌಂಡ್ ಹ್ಯಾಪಿನೆಸ್, ಸಂತೋಷಕರವಾದ ಸಂತೃಪ್ತಿಯಾದ ಜೀವನವನ್ನು ಕುಟುಂಬ ಸದಸ್ಯರಿಂದ ಪಡೆಯುತ್ತೀರಿ. ಈ ಸಮಯ ನೀವು ಮಾಡುವಂತಹ ಪ್ರತಿ ಕಾರ್ಯದಲ್ಲೂ ತಾಯಿ ಭವಾನಿ ದೇವಿಯ ಅನುಗ್ರಹ ಇದ್ದು ನೀವು ನಿಮ್ಮೆಲ್ಲ ಕಾರ್ಯಗಳಲ್ಲಿ ಜಯಶೀಲರಾಗಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಕರೇ, ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಜೈ ಅಂಬಾ ಭವಾನಿ ಮಾತೆ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.